ಆಗ ಲಕ್ಷ್ಮಿಗೆ ಸೀರೆ ಉಡ್ಸೋದು ಒಂದು ದೊಡ್ಡ ಒಂದು ಸಂಭ್ರಮವೇ ಸರಿ. ಅದನ್ನ ಹೇಗೆಲ್ಲ ಸೀರೆಯನ್ನ ಉಡಿಸಬಹುದು ಅನ್ನೋದು ಕೂಡ ಸಾಕಷ್ಟು ಈಗ ಸರ್ಚ್ ಮಾಡ್ತಾನೆ ಇರ್ತಾರೆ ಪ್ರತಿ ವರ್ಷ ಕೂಡ ನಮ್ಮ ಹೆಣ್ಮಕ್ಳು. ಸೀರೆ ಅಂತ ಬರೋದಾದ್ರೆ ದೇವರಿಗೆ ಸೀರೆಯನ್ನ ಉಡಿಸ್ತೀವಿ ನಾವು. ಯಾವ ಬಣ್ಣ ಅಂತ ಬರೋದಾದ್ರೆ ಲಕ್ಷ್ಮಿಗೆ ಇಂತಹದ್ದೇ ಬಣ್ಣ ತುಂಬಾ ಶ್ರೇಷ್ಠವಾಗಿದೆ, ಅಥವಾ ಒಂದೊಂದು ಬಣ್ಣಗಳಿಗೆ ಒಂದೊಂದು ಫಲಗಳು, ಈ ರೀತಿಯಾಗಿ ಏನಾದ್ರೂ ಬಣ್ಣಗಳಿಗೆ ವಿಶಿಷ್ಟವಾಗಿ ಹೇಳೋದೇ ಆದ್ರೆ ಯಾವ ಬಣ್ಣಗಳು ಅಂತ ಹೇಳ್ತೀರಿ? ನೋಡಿ, ಹೆಣ್ಣು ಮಕ್ಕಳಿಗೆ ನೀವು ಏನೇ ಕೊಡಿ ಅವರು ಅದು ಚಂದಾನೆ. ಮಹಾಲಕ್ಷ್ಮಿಗೆ ಯಾವುದೇ ಬಟ್ಟೆ ಕೊಡಿ ಅದು ಚಂದಾನೆ. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಅದು ಹೇಗೆಂದರೆ, ನಿಮ್ಮದು 12 ರಾಶಿಯಲ್ಲಿ ಶುಕ್ರ ಎಲ್ಲಿದ್ದಾನೆ, ಆ ಶುಕ್ರದ ಬಣ್ಣ ಯಾವುದು, ಆ ರಾಶಿ ಬಣ್ಣ ಯಾವುದು, ಆ ರಾಶಿ ಬಣ್ಣನೇ ನೀವು ಆ ಲಕ್ಷ್ಮಿಯನ್ನು ಉಡಿಸಿ, ನಿಮಗೆ ಬಹಳ ಶುಭ ಆಗುತ್ತೆ ಅಂತ ಹೇಳೋದು. ಕೆಲವೊಬ್ಬರಿಗೆ ಧನಸ್ಥಾನದಲ್ಲಿ ಶುಕ್ರ, ಕೆಲವರು 12 ಮನೆ ಶುಕ್ರ, ಕೆಲವರು 7ನೇ ಮನೆ, ಕೆಲವರು 6ನೇ ಮನೆ. 12 ಮನೆ ಶುಕ್ರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಆ ಶುಕ್ರನಿಗೆ ಸೂರ್ಯನ ಜೊತೆಲಿದ್ರೆ, ಮಂಗಳನ ಜೊತೆಲಿದ್ರೆ, ಅಥವಾ ಪಾಪಗ್ರಹಗಳ ಜೊತೆಲಿದ್ರೆ, ರಾಹು ದೃಷ್ಟಿ ಇದ್ರೆ, ಇದಕ್ಕೆ ಯಾವ ಬಣ್ಣ ಹಾಕಕ್ಕೆ ಸಾಧ್ಯ? ಹಾಗಾಗಿ ಯಾವುದೇ ಬಣ್ಣವನ್ನು ಹಾಕಿ ಯಾವುದೇ ಬಣ್ಣದ ಸೀರೆಯನ್ನು ಹಾಕಿದ್ರೂ ತೊಂದರೆ ಇಲ್ಲ. ಆದರೆ ಅದನ್ನು ಶುದ್ಧವಾಗಿರಬೇಕು, ಶುಭ್ರವಾಗಿರಬೇಕು, ನೋಡಲಿಕ್ಕೆ ಚೆನ್ನಾಗಿರಬೇಕು. ಆ ಸೌಂದರ್ಯ ರೀತಿಯಲ್ಲಿ ಕಾಪಾಡಿಕೊಂಡ್ರೆ ಅವ್ರಿಗೆ ಫಲ ಇರುತ್ತೆ. ಕಪ್ಪು ಬಣ್ಣ ನಿಷಿದ್ಧ ಅನ್ನುವಂಥ ಮಾತುಗಳನ್ನ ಕೇಳಿದ್ವಿ, ಇದು ಹೌದಾ? ಖಂಡಿತ ಕಪ್ಪು ಬಣ್ಣ ಅದು, ಯಾಕಂದ್ರೆ ಅದು ಶುಭದ ಸಂಕೇತ ಅಲ್ಲ. ಬಿಳಿ ಬಣ್ಣ ಶಾಂತಿಯ ಸಂಕೇತ, ಕೆಂಪು ಬಣ್ಣ ಪ್ರೇಮದ ಸಂಕೇತ. ಹಾಗೆ ಕಪ್ಪು ಬಣ್ಣ ಅದು ಅಶುಭದ ಸಂಕೇತ. ಹಾಗಾಗಿ ಕಪ್ಪು ಬಣ್ಣ ಬಳಸಬಾರದು. ಆದರೆ ಕಪ್ಪು ಶನಿ, ಶುಕ್ರ ಬಿಳಿ, ಆದರೆ ಶುಕ್ರ ಶನಿ ಮಿತ್ರನೇ. ಆದರೆ ಅದರ ಸಂಬಂಧಪಟ್ಟಿದ ಸಣ್ಣ ಪುಟ್ಟ ಎಲ್ಲಾದ್ರೂ ಡಾಟ್ಸ್ ಇದ್ರೆ ತೊಂದರೆ ಇಲ್ಲ, ಮಾಡ್ಬೋದು. ಇನ್ನು ಮುಖವಾಡಗಳನ್ನ ಧರಿಸುವಂಥದ್ದು, ಅದಕ್ಕೆ ಕಣ್ಣನ್ನ ಬರೆಯುವಂಥದ್ದು, ಕಾಡಿಗೆಗಳು ಅಥವಾ ಓಲೆಯನ್ನ ಸಿಂಗಾರ ಮಾಡೋದಕ್ಕೆ ಹಾಕುವಂಥದ್ದು, ಇದೆಲ್ಲ ಒಡವೆಗಳು ಏನಿದೆ ಇವೆಲ್ಲವೂ ಕೂಡ ಚಿನ್ನದಲ್ಲೇ ಆಗಿರಬೇಕು. ಬೇರೆ ಹೊರಗಡೆಯಿಂದ ತಂದು ರೆಡಿಮೇಡ್ ವಸ್ತುಗಳನ್ನ ಹಾಕೋದು ಅಷ್ಟು ಶ್ರೇಯಸ್ಕರ ಅಲ್ಲ ಅನ್ನುವಂಥದ್ದು ಕೆಲವೊಂದಷ್ಟು ಜನ ಹೇಳುವಂಥ ಮಾತುಗಳು. ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ಅದು ಯಾವುದೂ ಇಲ್ಲ. ಅಲಂಕಾರ ಪ್ರಿಯವಾಗಿರುವಂತಹ ಲಕ್ಷ್ಮಿಗೆ ನಾವು ಏನಂತೀವಿ, ಈಗ ಆರ್ಟಿಫಿಷಿಯಲ್ ಹಾಕುವಂಥ ಯಾವುದೇ ವಸ್ತುನೂ ಅದಕ್ಕೆ ಬೇಡ ಅನ್ಲಿಕ್ಕೆ ಆಗಲ್ಲ. ಎಷ್ಟೋ ಜನ ಏನೂ ಇರಲ್ಲ, ಬಟ್ ಇರೋರು ಸಹ ಇವತ್ತಿನ ದಿನ ಆರ್ಟಿಫಿಷಿಯಲ್ ಹಾಕೊಂಡು ತಿರುಗ್ತಾರೆ, ನೋಡಿದ್ದೀರಾ? ಸಾಕಷ್ಟು ಸಂಪತ್ತಿರುತ್ತೆ, ಬೇಕಾದಷ್ಟು ಅವರಿಗೆ ಹಣ ದನ ಇರುತ್ತೆ, ಅದನ್ನು ತೋರಿಸ್ಕೊಳ್ಳೋಕ್ಕೆ ಆಗಲ್ಲ, ತೋರಿಸ್ಕೋಬಾರ್ದು ಅನ್ನೋ ಉದ್ದೇಶಕ್ಕಿಂತ ಆರ್ಟಿಫಿಷಿಯಲ್ ಸೇಮ್ ಬಂಗಾರದ ಮೇಲೆ ಹೊಡೆದ ಹಾಗಿರುತ್ತೆ, ಆ ಥರದ ಹಾಕ್ಕೊತಾರೆ. ಅದಕ್ಕೆ ಯಾವುದೇ ಸಂಬಂಧವಿಲ್ಲ. ಅಲಂಕಾರ ಪ್ರಿಯವಾಗಿರುವಂಥ ಮಹಾಲಕ್ಷ್ಮಿಯನ್ನು ನೀವು ಯಾವುದೇ ಆರ್ಟಿಫಿಷಿಯಲ್ ಹಾಕಿ ಮಾಡಿದ್ರೂ ಸಹ ಅದಕ್ಕೆ ಸಂಬಂಧ ಪಡೋದಿಲ್ಲ. ಅದು ಯಾವುದೇ ರೀತಿಯಲ್ಲಿ ಮಾಡ್ಬೋದು, ಅಂಥದಕ್ಕೆ ಸಂಬಂಧ ಯಾವುದು ತೊಂದರೆಗಳು ಕೊಡಲ್ಲ ಅದು. ಸರಿ ಗುರುಗಳೇ, ಇನ್ನು ನೈವೇದ್ಯ ಅಂತ ಬಂದಾಗ ದೇವಿಗೆ ಯಾವ ನೈವೇದ್ಯವನ್ನ ತುಂಬಾ ಪ್ರಿಯವಾಗಿ ನಾವು ಬಡಿಸಬಹುದು, ಅಥವಾ ಇಂತಹ ನೈವೇದ್ಯಗಳನ್ನ ಖಂಡಿತವಾಗಿ ಆ ದಿನ ಸಮರ್ಪಣೆ ಮಾಡಲೇಬೇಕು ಅಂತ ಹೇಳೋದಾದ್ರೆ, ನೈವೇದ್ಯಗಳ ವಿಷಯಕ್ಕೆ ಬರೋದಾದ್ರೆ ಯಾವ ಯಾವ ನೈವೇದ್ಯಗಳ ಬಗ್ಗೆ? ಖಂಡಿತ ನೈವೇದ್ಯ ಅಂದ ತಕ್ಷಣ ಇಂಥದ್ದೇ ದೇವಿಗೆ, ಇಂಥದ್ದೇ ದೇವರಿಗೆ, ಇಂಥದ್ದನ್ನೇ ಕೊಡಬೇಕು ಅಂತ ಒಂದು ಶಾಸ್ತ್ರ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಶುಕ್ರ ಅಂದರೆ ಲಕ್ಷ್ಮಿಗೆ ನಾವು ಶುಕ್ರನ ನಾವು ತಗೊಂತೀವಿ. ಶುಕ್ರ ಅಂದ್ರೆ ಏನು? ಸಿಹಿ ಅಂತ. ಶುಕ್ರ ಅಂದರೆ ಸಿಹಿಯಾದ ಪದಾರ್ಥಗಳನ್ನು ಕೊಡ್ಬೋದು. ಖೀರ್ ಮಾಡ್ಬೋದು, ಪಾಯಸ ಮಾಡ್ಬೋದು, ಶಾವಿಗೆ ಪಾಯಸಗಳು ಮಾಡ್ಬೋದು, ಅಥವಾ ಈ ಗಸಗಸೆ ಪಾಯಸವನ್ನು ಕೊಡಬಹುದು, ಅಥವಾ ಡ್ರೈ ಫ್ರೂಟ್ಸಲ್ಲಿ ಮಾಡುವಂಥ ಪಾಯಸಗಳನ್ನು ಕೊಡಬಹುದು, ತೊಂದರೆ ಇಲ್ಲ, ಮಾಡ್ಬೋದು. ಜೊತೆಗೆ ನೈವೇದ್ಯವನ್ನ ಹೊರತುಪಡಿಸೋದಾದ್ರೆ ಸಾಕಷ್ಟು ಜನ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಈ ನೈವೇದ್ಯ ಇಟ್ರೆ ಅದನ್ನ ಪ್ರತಿ ವರ್ಷ ಇಡಬೇಕಾಗತ್ತೆ ಅಂತ ಹೇಳಿ ತುಂಬಾ ಜನ, ಅಯ್ಯೋ ವಯಸ್ಸಾಯ್ತು ಈಗ ಇನ್ನೊಂದು ಕಮ್ಮಿ ಮಾಡ್ಕೊಂತ ಹೋದ್ರೆ ನಮಗೆ ಎಲ್ಲೋ ಅಶುಭ ಆಗಬಹುದು ಅನ್ನುವಂತ ಸಾಕಷ್ಟು ಜನ ಗೊಂದಲದಲ್ಲಿರ್ತಾರೆ. ಎಲ್ಲೋ ವರಮಹಾಲಕ್ಷ್ಮಿ ವ್ರತವನ್ನ ಶುರು ಮಾಡಿದಾಗ ತುಂಬಾ ನೈವೇದ್ಯಗಳನ್ನ ಇಟ್ಟು ಮಾಡಿರ್ತಾರೆ. ಇಷ್ಟು ಬಗೆಯ ನೈವೇದ್ಯ ಅನ್ನುವ ಹಾಗೆ 21 ಬಗೆ, 18 ಬಗೆ, ನೀವು ಹೇಳಿದಾಗೆ 16 ಷೋಡಶೋಪಚಾರ ಅನ್ನೋ ಹಾಗೆ ಅಷ್ಟೆಲ್ಲ ಬಗೆಯ ನೈವೇದ್ಯಗಳನ್ನ ಇಟ್ಟಿರ್ತಾರೆ. ಅದು ಕ್ರಮೇಣ ಅವರ ವಯೋಸಹಜ ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಅವರು ಅಷ್ಟೆಲ್ಲ ನೈವೇದ್ಯಗಳನ್ನ ಇಡೋದ್ರಲ್ಲಿ ಎಲ್ಲೊಂದ್ ಕಡೆ ಕಮ್ಮಿ ಆಗತ್ತೆ. ಸೊ ಆಗ ಅದರಿಂದ ನಮಗೆ ಸಿಗುವಂತ ಫಲವು ಕಮ್ಮಿ ಆಗತ್ತಾ, ಲಕ್ಷ್ಮಿ ಬೇಸರ ಮಾಡ್ಕೋತಾಳ ಅನ್ನುವಂತ ತುಂಬಾ ಪ್ರಶ್ನೆಗಳಿದೆ. ಇಲ್ಲ, ಇನ್ನೊಂದು ಮನಸ್ಸಿಗೆ ನಾವು ಹೇಗೆ ನಾವು ಯೋಚನೆಗಳು ಮಾಡ್ತೀವೋ ಅದರಂತೆ ಫಲ ಇರುತ್ತೆ. ಸಾಮಾನ್ಯವಾಗಿ ಆಡಂಬರವಾಗಿ ತುಂಬ ಅದ್ಧೂರಿಯಾಗಿ ಮಾಡ್ತೀನಿ ಅಂದರೆ
ಮನೆಯಲ್ಲಿರುವಂತಹ ಈ ಎಲ್ಲ ಥರ ಪದಾರ್ಥಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ನೈವೇದ್ಯ ಅನ್ನೋದು ವಿಶೇಷ ಇದೆ. ನೈವೇದ್ಯ ಅಂದರೆ ದೇವರಿಗೆ ಸಮರ್ಪಣೆ ಮಾಡುವಂಥ, ವಿಶೇಷವಾಗಿ ತಾವೇ ಕೈಯಿಂದ ಮಾಡುವಂಥ ನೈವೇದ್ಯ. ಶುದ್ಧವಾಗಿ ಪರಿಶುದ್ಧವಾಗಿ ಅವರು ಅಡುಗೆ ಮನೆಯಲ್ಲಿ ಅಗ್ನಿಯನ್ನು ಪೂಜೆ ಮಾಡಿ ಶಿಸ್ತಾಗಿ ಮಾಡುವಂಥ ಯಾವುದಾದ್ರೂ ಒಂದು ಸಿಹಿ ಆಗಿರುವಂಥ ಪದಾರ್ಥ, ಅಂದರೆ ಪಾಯಸ ಆಗಿರ್ಬೋದು, ಖೀರ ಆಗಿರ್ಬೋದು, ಇಂಥ ಯಾವುದಾದ್ರೂ ಪದಾರ್ಥ ದೇವಿಗೆ ನೈವೇದ್ಯ ಕೊಡೋದು. ಅದ್ರ ಜೊತೆಯಲ್ಲಿ ಇವರು ಬೇಕರಿಯಿಂದ ತಂದಿರ್ತಾರೆ ಕೆಲವೊಬ್ಬರು ಮನೆಯಲ್ಲೇ ಮಾಡ್ತಾರೆ, ಕೆಲವೊಬ್ಬರಿಗೆ ಹೊರಗಡೆಯಿಂದ ತಂದು ಮಾಡುವಂಥದ್ದು ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತಾವು ಮಾಡುವಂತಹ ಪದಾರ್ಥ ಬಿಟ್ಟು ಇನ್ಯಾವುದೂ ಮಾಡೋ ಹಾಗಿಲ್ಲ ಅನ್ನುವಂಥ ಅವ್ರದ್ದು ಕಂಡೀಷನ್ ಇರುತ್ತೆ. ಕೆಲವರು ಚಕ್ಲಿ ಮಾಡ್ತಾರೆ, ನಿಪ್ಪುಟ್ಟು ಮಾಡ್ತಾರೆ, ಮತ್ತು ಕೆಲವೊಂದು ರವೆ ಉಂಡೆಗಳನ್ನು ಮಾಡ್ತಾರೆ, ಬೂಂದಿ ಉಂಡೆ ಮಾಡ್ತಾರೆ, ಬೇಕಾದಷ್ಟು ನಾನಾ ರೀತಿ ಹಲವಾರು ಭಕ್ಷ್ಯಗಳನ್ನು ಮಾಡಿ ಪ್ರಸಾದ ರೂಪದಲ್ಲಿ ಇಡ್ತಾರೆ. ಅದು ನೈವೇದ್ಯ ರೂಪದಲ್ಲಿ ಇಡಲ್ಲ. ಅದರ ಜೊತೆಲಿ ಏನು ಮಾಡ್ತಾರೆ ಅಂದರೆ ಕೆಲವರು ಹಲವಾರು ಹಣ್ಣುಗಳನ್ನು ಇಡ್ತಾರೆ, ಹೂವಿನ ಅಲಂಕಾರವನ್ನು ಮಾಡ್ತಾರೆ. ಈ ಅಲಂಕಾರ ಪ್ರಿಯ ಆಗಿರುವಂಥ ಈ ವರಮಹಾಲಕ್ಷ್ಮಿಗೆ ಮುಖ್ಯವಾಗಿ ತಾವು ಮಾಡುವಂಥ, ಕೈಯಿಂದ ಮಾಡುವಂಥ ಪ್ರಸಾದ ಅತ್ಯಂತ ಶ್ರೇಷ್ಠ. ಅದು ನೈವೇದ್ಯವಾಗಿ ನೀವು ಆ ದೇವಿಗೆ ಸ್ವೀಕಾರ ಮಾಡುವಂಥ ಪರಿಸ್ಥಿತಿಗಳನ್ನ ಒಳ್ಳೆಯದು.